ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾರ್ದಿಕ್ ಪಾಂಡ್ಯ ಆರ್-ಸಿ-ಬಿಗೆ ಟ್ರೇಡ್ ಆಗ್ತಾರಾ? ಇಲ್ವಾ? ಇಲ್ಲ ಬೇರೆ ಟೀಮಿಗೆ ಟ್ರೇಡ್ ಆಗ್ತಾರಾ? ನೋಡೋಣ ಅಪ್ಡೇಟ್ ನ್ಯೂಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಗೆ ಹೇಳ್ತಾ ಮೊದಲನೇ ಅಪ್ಡೇಟ್ ನ್ಯೂಸ್ ಹೇಳ್ತೀನಿ ಬನ್ನಿ. ಹಾರ್ದಿಕ್ ಪಾಂಡ್ಯ ಆರ್-ಸಿ-ಬಿಗೆ ಟ್ರೇಡ್ ಆಗ್ತಾರಾ? ನ್ಯೂಸು ಫೇಕ್ ಆಗಿದೆ. ಅವರು ಯಾವುದೇ ಕಾರಣಕ್ಕೆ ಆರ್-ಸಿ-ಬಿಗೆ ಟ್ರೇಡ್ ಆಗಲ್ಲ. ಯಾಕಪ್ಪ ಅಂದರೆ ಕೆಲವು ದಿನಗಳ ಹಿಂದೆ ಒಂದು ಫೋಟೋ ವೈರಲ್ ಆಗಿತ್ತು. ಆಂಡಿ ಫ್ಲವರ್ ಮತ್ತು ದಿನೇಶ್ ಕಾರ್ತಿಕ್ ಮತ್ತು ಹಾರ್ದಿಕ್ ಪಾಂಡ್ಯ ಮೂವರು ಸೇರಿ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಚರ್ಚೆ ಮಾಡೋ ಥರ ರೀತಿ ಫೋಟೋ ಎಡಿಟ್ ಮಾಡಾಕಿದ್ರು. ಅದು AI ಜನರೇಟೆಡ್ ವಿಡಿಯೋ. ಅದನ್ನು ತುಂಬ ಜನ ಅಡ್ವಾಂಟೇಜ್ ತಗೊಂಡು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರು. ಆರ್-ಸಿ-ಬಿಗೆ ಬಂದುಬಿಟ್ರು ಹಾರ್ದಿಕ್ ಪಾಂಡ್ಯ 300 ಕೋಟಿಗೆ 400 ಕೋಟಿಗೆ 300 ಕೋಟಿಗೆ ಡೀಲ್ ಅಂತೆ, 400 ಕೋಟಿಗೆ ಡೀಲ್ ಅಂತೆ ಅಂತ ಊಹಾಪೋಹ ತುಂಬ ಚರ್ಚೆಗಳು ಶುರುವಾಯಿತು. ಆ ಚರ್ಚೆಗಳು ಸುಳ್ಳು. ನಿಜವಾಗ್ಲೂ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗೋ ಚಾನ್ಸ್ ಇದೆಯಾ? ಹೌದು ಇದೆ. ಆಲ್ಮೋಸ್ಟ್ ಅನಿಸುತ್ತೆ CSKಗೆ ಹೋಗ್ಬೋದು ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗಿ. MS ಧೋನಿ ಮತ್ತು ಹಾರ್ದಿಕ್ ಪಾಂಡ್ಯ ತುಂಬ ಅನ್ಯೋನ್ಯತೆ ಸಂಬಂಧ ಇದೆ. ಆದ್ದರಿಂದ ಅವರು CSKಗೆ ಹೋಗುವ ನಿರೀಕ್ಷೆ ಜಾಸ್ತಿ ಇದೆ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಶಿಪ್ ನೋಡಿದರೆ ಹಿಂದೆ ಗುಜರಾತ್ ಟೈಟನ್ಸಲ್ಲಿ ಆಡಿ ಒಂದು ಕಪ್ಪನ್ನು ಗೆಲ್ಲಿಸ್ಕೊಟ್ಟಿದ್ರು. ಅದಕ್ಕಿಂತ ಹಿಂದೆ ಮುಂಬೈಯಲ್ಲಿ ಒಬ್ಬ ಬೆಸ್ಟ್ ಆಟಗಾರ ಆಗಿದ್ದರು. ಒಳ್ಳೆ ಆಲ್ರೌಂಡರ್ ಬೌಲರ್ ಆಗಿದ್ದರು. ಆನಂತರ ಮತ್ತೆ ಮುಂಬೈಗೆ ಮಳೆ ಬಂದಾಗ ಕಂಪ್ಲೀಟಾಗಿ ಫ್ಲಾಪ್ ಶೋ ನೀಡಿದರು. ಅದಕ್ಕೆ ಕಾರಣ ಉಳಿದ ಆಟಗಾರರು ಸಪೋರ್ಟ್ ಕೊಡದ ಕಾರಣ. ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ. ಅಟ್ಟರ್ ಫ್ಲಾಪ್ ಶೋ ನೀಡಿದರು. ಅವರು ಒಳ್ಳೆ ವ್ಯಕ್ತಿ ಅನ್ನೋಕ್ಕಿಂತ ಒಳ್ಳೆ ಒಬ್ಬ ಆಟಗಾರ ಅನ್ಬೋದು. ಹಾರ್ದಿಕ್ ಪಾಂಡ್ಯಗೆ ಕಮ್ಬ್ಯಾಕ್ ಮಾಡೋದು ಗೊತ್ತಿದೆ, ಮಾಡೇ ಮಾಡ್ತಾರೆ. ಅವರು ಯಾವ ಟೀಮಿಗೆ ಆಡಿದ್ರೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡ್ತಾರೆ. ಸದ್ಯಕ್ಕೆ ಕಳೆದ ವರ್ಷ IPLಲ್ಲಿ ಫ್ಲಾಪ್ ಶೋ ನೀಡಿರ್ತಾರೆ. ನೆಕ್ಸ್ಟ್ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡ್ಬೋದು ಅಂತ ನನ್ನ ಅಭಿಪ್ರಾಯ. ಅವರು CSKಗೆ ಟ್ರೇಡ್ ಆಗೋ ಚಾನ್ಸ್ ಜಾಸ್ತಿ ಇದೆ. CSKಯಿಂದ ಬ್ರಾವಿಸ್ ಮತ್ತು ಶಿವಮ್ ದುಬೆ ಟ್ರೇಡ್ ಆಗಬಹುದು. ಇಬ್ಬರು ಸೇರಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡ್ಕೋಬಹುದು. ಮುಂಬೈ ಇಂಡಿಯನ್ಸ್ಗೆ ಬ್ರಾವಿಸ್ ಮತ್ತು ಶಿವಮ್ ದುಬೆ ಹೋಗಬಹುದು. ಇನ್ನು ಬೇರೆ ಟೀಮ್ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಬೆಂಗಳೂರು ಫಿಟ್ನೆಸ್ ಅಕಾಡೆಮಿಲಿ ಫಿಟ್ನೆಸ್ ಟೆಸ್ಟ್ ನಡೆಸ್ತಾ ಇದ್ದಾರೆ. ಅವರು ಜಲ್ದಿ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಬಹುದು. ಸದ್ಯಕ್ಕೆ ಅವರು ಟೆಸ್ಟ್ ಟೀಮಲ್ಲಿ ಇಲ್ಲ. ಏನು ಮಾಡ್ತೋ ಕಾದಿ ನೋಡೋಣ. ಒಟ್ಟಾರೆ ಹಾರ್ದಿಕ್ ಪಾಂಡ್ಯ ಮೇಲೆ ತುಂಬ ನಿರೀಕ್ಷೆ ಜಾಸ್ತಿ ಇದೆ. 2027ರಲ್ಲಿ IPLಲ್ಲಿ ಕಮಾಲ್ ಮಾಡ್ಬೋದು, ನೋಡೋಣ. ಮತ್ತು ಇಂಡಿಯಾ ಟೀಮಲ್ಲಿ ಏನು ಕಮಾಲ್ ಮಾಡ್ತಾರೆ ನೋಡೋಣ. ಅವರಿಗೆ ಕಮ್ಬ್ಯಾಕ್ ಮಾಡೋದು ಗೊತ್ತಿದೆ. ಹಾಗಾದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಮರಿಬೇಡಿ. ಹೊಸ ಪ್ರತಿಭೆಗಳನ್ನು ಬೆಳೆಸಬೇಕು. ನಾವು ಇತ್ತೀಚೆಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನನ್ನು ಸ್ವಲ್ಪ ಬೆಳೆಸಿ. ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗಿ ಒಳ್ಳೊಳ್ಳೆ ಕ್ರಿಕೆಟ್ ನ್ಯೂಸನ್ನು ತರ್ತಾ ಇರ್ತೀನಿ. ದಯವಿಟ್ಟು ನಮ್ಮನ್ನು ಬೆಳೆಸಿ ಉಳಿಸಿ. ಒಟ್ಟಾರೆಯಾಗಿ ಹಾರ್ದಿಕ್ ಪಾಂಡ್ಯ ಆರ್-ಸಿ-ಬಿಗೆ ಬರೋದು ಅಂತೂ ತುಂಬ ಫೇಕ್. ಮತ್ತು ನನ್ನ ಚಾನಲ್ ಹೆಸರು ಬಂದುಬಿಟ್ಟು 5 Sky ಸ್ಪೋರ್ಟ್ಸ್ ಕನ್ನಡ ಚಾನಲ್. ಕ್ರಿಕೆಟ್ ಸುದ್ದಿ ತರ್ತಾ ಇರ್ತೀನಿ, ನೀವು ನೋಡ್ತಾ ಇರಿ.
ನಿಮ್ಮ ನಡುವೆ ಹೀಗೆ ಇರಲಿ ಅಂತರ. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.